ಹಾಕ್ಬೇಕು ನೀನು ಇದನ್ನು ಹಾಕ್ಲೇಬೇಕು. ಹಾಕ್ತೀನಿ. ಆ್ಯಕ್ಚುಲಿ ಇಬ್ಬರು ರೂಬಿ ಇದ್ದಾರೆ, ನಮ್ಮನೆ ನಾಯಿಗಳು 2. ಸೊ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸುಸ್ವಾಗತ. ಮಳೆ ಅಂದರೆ ಮಳೆ ಬರ್ತಿದೆ ಗುರು. ಇದಕ್ಕೇನು ಆಯ್ತಪ್ಪ, ಯಾಕೋ ಏರ್ತಾ ಉಂಟು ಗಾಡಿ. ಎಳೆದು ಬಿಟ್ಟಂಗಾಯ್ತು. ವೈ ವಾಟ್ ಹ್ಯಾಪನ್, ನೀರಲ್ಲಿ ನಿಂತಿದ್ದ. ಸೊ ನಾವು ಈಗ ಟ್ರಿಪ್ ಹೊರಟಿದ್ದೀವಿ. ಎಲ್ಲರೂ ಬೆಳಗ್ಗೆ ಹೊರಟ್ರೆ ನಾವು ಮಠ ಮಧ್ಯಾಹ್ನ 3:45 ಹೊರಟಿದ್ದೀವಿ ಗುರು. ಓ ಗುಂಡಿ ಇಲ್ಲ, ಮುಚ್ಚವನೆ ನೀರು. ಸೊ ಪ್ಲ್ಯಾನ್ ಏನು ಅಂದರೆ ಸಿಗಂದೂರು ಹೋಗೋದು ಅಂತ ಪ್ಲ್ಯಾನು. ಬಟ್ ಸಮಸ್ಯೆ ಟೈಮ್ ಆಗುತ್ತೆ, ಲಾಂಚ್ ಸಿಗಲ್ಲ ಅನ್ನೋದೊಂದು ಸಮಸ್ಯೆ. ಏನು ಮಾಡಬೇಕೇನೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡೋಣ ಬರ್ರಿ ಗುರು. 4 ಗಂಟೆ ಆಗಿದೆ, 6 ಗಂಟೆಗೆ ಅಲ್ಲಿ ಕ್ಲೋಸು. ಸೊ ಕ್ರಾಸ್ ಮಾಡೋ ಕಡೆ ಹೋಗೋಕ್ಕಾಗಲಿಲ್ಲ ಅಂದರೂ ಅದರಿಂದ ಈ ಕಡೆನೇ ಎಲ್ಲಾದರೂ ಟೆಂಟ್ ಹಾಕ್ಕೊಂಡು ಸೊ ಉಳ್ಕೋಬೇಕು. ಸೊ ಟೆಂಟು, ಕಾಫಿ ಪುಡಿ, ಟೀ ಪುಡಿ ಎಲ್ಲ ತಗೊಂಡಿದ್ದೀನಿ. ಫುಲ್ಲು ಕ್ಯಾಂಪಿಂಗು, ಎಲ್ಲೂ ರೂಮ್ ಗೀಮ್ ಮಾಡೋದೇನೂ ಇಲ್ಲ. ನಾನಂತೂ ಫುಲ್ಲು ಪ್ಯಾಕ್ ಆಗಿದ್ದೀನಿ, ರೈನ್ ಕೋಟ್ ಹಾಕ್ಕೊಂಡು. ನಮ್ಮ ಹುಡುಗ ಪ್ಯಾಂಟೆಲ್ಲ ನೆನೆಸ್ಕೊಂಡು ಕೂತಾನೆ ನೋಡ್ರಿ. ನಾನಾಯ್ತೋ ಇಲ್ಲೋ ಗೋಪುರ ಒಂದು ಗೊತ್ತಾಗ್ತಿಲ್ಲ. ಸೊ ಮಳೆ ಅಂದರೆ ಮಳೆ ಹೊಡಿತೈತೆ. ಮೈಕ್ ಅಡಾಪ್ಟ್ರಿಗೆ ಬ್ಲೂಟ್ಯಾಕ್ ಆಗೋದು ಮರ್ತಿದ್ದೀನಿ. ಏನೂ ಆಗಿಲ್ಲ ಅಂದರೆ ಸಾಕು ಗುರು. 5,000 ಮತ್ತೆ ಅಡಾಪ್ಟ್ರಿಗೆ ಎಲ್ಲಿಡೋಣ ಅನ್ನೋದಕ್ಕಿಂತ ವಿಡಿಯೋ ಮಿಸ್ ಆಗ್ತಾವಲ್ಲ ಅನ್ನೋದು ಬೇಜಾರು ಅಷ್ಟೇ. ಯು ಅಂಡರ್ಸ್ಟ್ಯಾಂಡ್? ಬೆಟರ್ ಯು ಅಂಡರ್ಸ್ಟ್ಯಾಂಡ್. ಸೊ ಹೊಡೋಣ ಬರ್ರಿ. ಮಳೆ ಬರ್ತೈತಿ, ಇಲ್ಲೋ ಅಲ್ಲೋ ಸೆಂಟ್ರಿಗೆ ಸಿಗ್ತೀವಿ ಎಲ್ಲಾದರೂ. ಸೊ ಎಷ್ಟು ದಿನ ಆಯ್ತು ಹಿಂಗೆ ನೀರು ನೋಡಿ. ಅಪ್ಪ ಎಷ್ಟು ದಿನ ಆಯ್ತು ಗೊತ್ತಾ ಇಷ್ಟೊಂದು ನೀರು ನೋಡಿ. ಫುಲ್ಲು ಬರೀ ಕಲ್ಲು ಕಾಣ್ತಿದ್ವು, ಇವತ್ತು ನೀರು ಕಾಣ್ತಿದ್ದೆ ನೋಡ್ರಿ ಎಲ್ಲ ಕೆಂಪುಗೆ. ಅಲ್ಟಿಮೇಟ್ ಆಗಿರುತ್ತೆ ವೆದರ್ ಮಾತ್ರ. ಸೊ ಶಿವಮೊಗ್ಗ ರೀಚು 5:45 6 ಗಂಟೆ ಆಗಿದೆ. ಆರಾಮಾಗಿ ಹೋಗ್ತಿದ್ದೀನಿ. 100 ಕ್ರಾಸೇ ಮಾಡಿಲ್ಲ ಗುರು ಗಾಡಿ. ನೆಮ್ಮದಿಯಾಗಿ ಹೋಗ್ತಿದ್ದೀನಿ. ಒಳ್ಳೊಳ್ಳೆ ಸಾಂಗ್ ಬರ್ತಿದ್ದಾವೆ ಬ್ಯಾಕ್ಗ್ರೌಂಡಲ್ಲಿ. ಈ ವೆದರ್ಗೂ ಅದಕ್ಕೂ ಇಲ್ಲಿ ಆನ್ ದ ವೇ ಸಾಗರ ನಿಲ್ಲಿಸಿದ್ದೆ. ಗಾಡಿ ಹಿಂಗೆ ಕಾಣ್ತಿದ್ದ ಗುರು, ಹಿಂಗಿದೆ ರೋಡು. ಅಲ್ಲಿ ಯಾರು ಹಾಡಾಕೊಂಡು ಕುಣಿತವ್ರೆ, ಹಿಂಗಿದೆ. ಏನು ಅಂತಂದರೆ ಇಂಟ್ರ್ಕಾಮು ಒಗಾಡಿಸ್ಕೊಂಡು ನೀರು ಬಿದ್ದು ಹೊಸ ತಗೋಬೇಕೀಗ. 1-2 ಫೋಟೋ ತಗೊಂಡಿದ್ದೀನಿ ಗಾಡಿದು ಸ್ಟೋರಿ ಹಾಕೋಕ್ಕೆ. ಈಗ ಇಲ್ಲಿಂದ ಹೊರಡೋದು, ಬರ್ರಿ ಹೋಗೋಣ. ಸೊ ಕೊನೆಗೂ ನಮ್ಮದು ಗೋಪುರ ಮೈಕು ಕೈ ಕೊಡ್ತಿದ್ರು. ಸೊ ಹಂಗಾಗಿ ಇಲ್ಲಿಂದ ವಾಯ್ಸ್ ಓವರ್ ಇದೆ ವಿಡಿಯೋ. ವಾಯ್ಸ್ ಓವರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಿವಮೊಗ್ಗದಿಂದ ಹೊರಟು ನಾವು ಸೆಂಟ್ರಲ್ ಒಂದು ಕಡೆ ನಿಲ್ಲಿಸಿ ಮ್ಯಾಗಿ ಪ್ಯಾಕೆಟ್ ಆಮೇಲೆ ಹಾಲಿನ ಪ್ಯಾಕೆಟ್ ಎಲ್ಲ ತೊಗೊಂಡ್ವಿ. ಕ್ಯಾಂಪಿಂಗ್ ಮಾಡೋ ಪ್ಲ್ಯಾನ್ ಇರೋದ್ರಿಂದ ಅಲ್ಲಿಂದ ನೆಕ್ಸ್ಟು ಹುಲಿದೇವರ ಬನ ಅನ್ನೋ ಒಂದು ಊರಿಗೆ ಹೋಗಿ ಸ್ಟೇ ಆಗ್ತೀವಿ. ಸೊ ಫೈನಲಿ ಸಿಗಂದೂರು ಹತ್ರ ಇದ್ದೀವಿ. ಇನ್ನೊಂದು 25 ಕಿಲೋಮೀಟ್ರ್ ಇದೆ. ಸೊ ಏನು ಅಂತಂದರೆ ನಮ್ಮ ಗಾಡಿ ಅಲ್ಲಿದೆ, ಕಾಣ್ತೈತಾ? ಸೊ ನಾವಿಲ್ಲಿ ಯಾವುದೋ ಒಂದು ಶೆಡ್ ಒಳಗೆ ಟೆಂಟ್ ಹಾಕ್ಕೊಂಡಿದ್ದೀವಿ. ಲಗೇಜ್ ಎಲ್ಲ ಇಲ್ಲಿದ್ದಾವೆ, ಎಲ್ಲ ಜಾಕೆಟ್ಗಳಲ್ಲಿ ನೇತಾಕಿದ್ದೀವಿ. ಸೊ ಇಲ್ಲಿ ಬಂಕಲ್ಲಿ ಟೆಂಟ್ ಹಾಕೋಣ ಅಂತ ಹೋಗಿದ್ವಿ. ಯಾರೋ ಬಂದು ಮಳೆ ಬಂದರೆ ಭಾಳ ಕಷ್ಟ ಆಗುತ್ತೆ ನಿಮಗೆ ಅಂತ ಅವ್ರದ್ದು ಖಾಲಿ ರೂಮ್ ಇತ್ತಂತೆ ಇಲ್ಲಿ ಯಾವುದೋ. ಸೊ ಕೊಟ್ಟಿದ್ದಾರೆ. ಈಗ ಬ್ಯಾಗಲ್ಲಿ ಸ್ಟವ್ ಐತೆ, ಕ್ಯಾಂಪಿಂಗ್ ಸ್ಟವು. ಅದನ್ನು ತಗೊಂಡು ಫಸ್ಟು ಟೀ ಕುಡಿಯೋಣ ಅವರು. ಚಳಿ ಲೈಟ್ ಆಗೈತೆ, ನಮ್ಮ ಕಡೆ ಇದ್ದಷ್ಟೇನಿಲ್ಲ, ಯಾಕಂದರೆ ಗಾಳಿ ಕಡಿಮೆ ಇಲ್ಲ ಈ ಕಡೆ. ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಮ್ಯಾಗಿ ಮಾಡೋಣ ಬರ್ರಿ. ಫಸ್ಟ್ ಇದೆಲ್ಲ ಲಗೇಜ್. ಸೊ ಇವನು ನನ್ನ ಫ್ರೆಂಡ್ ನಿತಿನ್. ಇಲ್ಲಿ ಇದು ಆ್ಯಕ್ಚುಲಿ ಒಂದು ಬ್ಯೂಟೆನ್ ಗ್ಯಾಸು. ಸೊ ಕ್ಯಾಂಪಿಂಗ್ ಸ್ಟವ್ಗೆ ಇದೆ ಗ್ಯಾಸ್ ಬರೋದು. ಸೊ ಇದು ನಮ್ಮ ಕ್ಯಾಂಪಿಂಗ್ ಸ್ಟವು.
ಟೆಂಟ್ ಇದೆ, ಟೆಂಟಿಂದ ಬೆಡ್ಶೀಟ್ ಹಾಸ್ಕೊಂಡು ಕೂತಿದ್ದೀವಿ. ಶಾರ್ಟ್ಸ್ ಹಾಕೊಳ್ಳೋದಿದ್ರೆ ಹಾಕೊಳ್ಳಲ್ಲ, ಹಿಂದೆ ಶಾರ್ಟ್ಸ್. ಸೊ ದಿಸ್ ಪಾತ್ರೆಯಲ್ಲಿ ನಾವೀಗ ಮ್ಯಾಗಿ ಮಾಡಬೇಕು. ಸೊ ಮ್ಯಾಗಿ ಮಾಡಿ ತಿಂದು ಮಲ್ಕೊಳ್ಳೋಣ. ಎಷ್ಟು ತಂದಿದೆಯಾ ಮ್ಯಾಗಿ? 4 ಮ್ಯಾಗಿ ಇದ್ದಾವೆ, 2 ಮಾಡೋಣ, ಆಮೇಲೆ ಬೇಕಾದರೆ ಮಾಡ್ಕೊಳ್ಳೋಣಂತೆ. ಮತ್ತೆ ಆಗುತ್ತಾ ಇದ್ರಲ್ಲಿ 4 ಮಾಡೋಕ್ಕೆ? ಆಗಲ್ಲ ತಾನೆ? 4 ತಿಂತೀಯಾ? 2 ಸಾಕಲ್ಲ? ಸಾಕಿಲ್ಲ. ಅದು ಟೈರ್ ಇನ್ಫ್ಲೇಟರ್, ಅದು ಗಾಳಿ ಹೊಡೆಯೋದು ಟೈರಿಗೆ. ಆ್ಯಕ್ಚುಲಿ ಟೀ ಪುಡಿ, ಸಕ್ಕರೆ ಎಲ್ಲ ತಂದಿದ್ದೀನಿ. ನೋಡೋಣ ಏನೇನು ಯೂಸ್ ಆಗುತ್ತೆಲ್ಲ ಯೂಸ್ ಮಾಡೋಣ. ಫಸ್ಟ್ ಕ್ಯಾಂಪಿಂಗ್ ಸ್ಟವ್ ಸೆಟಪ್ ಮಾಡೋಣ. ಕ್ಯಾಂಪಿಂಗ್ ಸ್ಟವ್ ಹಚ್ಚಿದ್ದೀನಿ. ಇದು ಗ್ಯಾಸು ಹಿಂಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನೀರು ಹಾಕಿ ಮ್ಯಾಗಿ ಮಾಡೋದು. ಎಷ್ಟೊತ್ತು ಬರುತ್ತೆ ಏನೋ ಗ್ಯಾಸ್ ಗೊತ್ತಿಲ್ಲ. ಅದು ಆಫ್ ಆಯಿತು ಅಂದರೆ ಹೊಗೆನೆ ಪ್ರಾಬಬಲಿ ಬರುತ್ತೆ, ಹಂಗೇನು ಖಾಲಿ ಆಗಲ್ಲ. ಆಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ, ನಮ್ಮ ನಸೀಬದು. ಸೊ ಪರವಾಗಿಲ್ಲ. ಹೆಲ್ಮೆಟಲ್ಲಿ ಮೈಕ್ ವರ್ಕ್ ಆಗ್ತೈತೆ ಪ್ರಾಪರಾಗಿ. ಇದರಲ್ಲಿ ಎಲ್ಲ ಟೂಲ್ಸು, ಆಕ್ಸೆಸರೀಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಟೀ ಕುಡಿಯೋಕೆ 2 ಕಪ್ ಇದ್ದಾವೆ, 2 ಲೀಟ್ರದ್ದು ವಾಟ್ರ್ ಬಾಟ್ಲ್ ಐತೆ. ಸೊ ನೈಟಿಗೆ ಸಾಕು. ನೀರು ಇಷ್ಟು ಬೇಗ ಬಿಸಿ ಆದ್ವಾ? ಬಿಸಿಯಾಗಿದ್ದಾವೋ? ಪರವಾಗಿಲ್ಲ ಗುರು, ವರ್ಕ್ ಆಗುತ್ತೆ ಸ್ಟವ್. ಅದಕ್ಕಂತಲೇ ಹಿತ್ತಾಳೆ ತಂದಿದ್ದೀನಿ, ಕಾಪರ್. ಕಾಪರ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್. ಸೊ ಬರ್ರಿ ಫಸ್ಟ್ ಮ್ಯಾಗಿ ಮಾಡೋಣ. ಸೊ ಮ್ಯಾಗಿ ಆಗ್ತಿದೆ. ನಾನು ಅಷ್ಟೊಂದೇನು ಎಫೆಕ್ಟಿವ್ ಆಗಿರಲ್ಲ ಇದ್ರದ್ದು ಫೈರ್ ಅಂದ್ಕೊಂಡಾಗ್ರು, ಬಟ್ ಪರವಾಗಿಲ್ಲ, ಒಳ್ಳೆ ಚೆನ್ನಾಗೇ ಬರುತ್ತೆ, ಯೂಸ್ ಆಗುತ್ತೆ. ನೋಡಿರಿ ಇಲ್ಲಿ ಇಷ್ಟೇ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಬಟ್ ಓಕೆ ಪರವಾಗಿಲ್ಲ. 2 ಗ್ಯಾಸ್ ಇತ್ತು ಅಂದರೆ 4 ದಿನ ಆರಾಮ್ ನಡೆಸ್ಬೋದು ಇದರಲ್ಲಿ. ಊಟ ತಿಂಡಿ ಎಲ್ಲ ಐಟಮ್ಗಳೆಲ್ಲ ಇಲ್ಲಿದ್ದಾವೆ. ಮ್ಯಾಗಿ ಸೊ ಮ್ಯಾಗಿ ರೆಡಿ ಆಗಿದೆ. ಈಗ ತಿನ್ನಬೇಕು. ಪ್ಲೇಟ್ ಗೀಟ್ ಏನೋ ತಂದಿಲ್ಲ, ಇದರಲ್ಲೇ ಇಬ್ಬರು ತಿನ್ನೋದು ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇವನು 1/4 ಲೀಟ್ರ್ ಹಾಲು ತಗೊಂಬಂದರೆ 1/2 ಲೀಟ್ರ್ ಹಾಲು ತಂದು ಅದನ್ನು ಕುಡಿದು ಮಲ್ಕೋಬೇಕು. ಈಗ ಮ್ಯಾಗಿ ರೆಡಿ. ನೋಡ್ರಿ ಹೆಂಗೆ ಹೊಗೆ ಬರ್ತೈತೆ ಮ್ಯಾಗಿ. ಬಿಸಿ ಮ್ಯಾಗಿ, ಸವಿ ತುಪ್ಪ. ಮ್ಯಾಗಿ ಮಾಡ್ಕೊಂಡು ತಿಂದ್ವಿ ಗುರು. ಇವಾಗ ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಯಾಕಂದರೆ 1/2 ಲೀಟ್ರ್ ಹಾಲು ತಂದಿದ್ನಲ್ಲ, ಅನ್ನ ಖಾಲಿ ಮಾಡಬೇಕಲ್ಲ, ಹೆಂಗಾದ್ರೂ ಮಾಡಿ. ಅದಕ್ಕೆ ಟೀ ರೀಸನ್ನು. ಟೀ ಮಾಡ್ತಿದ್ದೀನಿ. ಇದು ಟೀ ಪುಡಿ ಹಾಕೊಂಡ್ಬಂದಿದ್ರೆ ಎಲ್ಲ ಇಲ್ಲೈತೆ. ಫ್ಲೇಮ್ ಕಡಿಮೆ ಇಡೋಣ, ನಾಳೆ ಅದು ಕುದೀತೈತೆ ಕೊತ ಅಂತ. ಸಾಕು, ಟೀ ಪುಡಿ ಬೇಜಾನಾಯ್ತು. ನಾಳೆ ಸ್ವಲ್ಪ ಇರಲಿ. ಇನ್ನೂ 4 ದಿನ ಕಾಲ ಕಳಿಬೇಕು ಇದರಲ್ಲಿ. ಹೊರಗಡೆ ತಾಣಕ್ಕೆ 10 ರೂಪಾಯಿ ಟೀ ಪುಡಿ ಅವನು ಕೊಡಲ್ವಲ್ಲ, ಅದಕ್ಕೆ ಅಷ್ಟೇ. ಸೊ ದಿಸ್ ಇಸ್ ಅದೇ ಸಕ್ಕರೆನೂ ತೂತಾಗೈತಲ್ಲ ಅಳ್ತೆ ಇಲ್ದಂಗೆ ಹಾಕಿ ಒಂದೋಗಿ ಇನ್ನೊಂದಾಗಿ. ಇದನ್ನ ಹೆಂಗಲ್ಲೇ ಕಟ್ಟೋದಿಲ್ಲ. ವೈಫ್ ಇಯರ್ ನನ್ನ ಮ್ಯಾಗಿ ಕವರ್ ಇದೆಯಲ್ಲ ಅಷ್ಟೇ. ನೋಡಿ ಫ್ರೆಂಡ್ಸ್, ಯಾರಾದರೂ ಕ್ಯಾಂಪಿಂಗ್ ಮಾಡೋಕ್ಕೆ ಬಂದು ಸಕ್ಕರೆ ಕವರ್ ಹರಿದೋದ್ರೆ ಹಾಕಿ ಕವರ್ ಒಳಗೆ ಹಾಕ್ಬಿಟ್ಟು ಅಷ್ಟೇ, ಮುಗಿದೋಯ್ತು, ಸಾಲ್ವ್ ಪ್ರಾಬ್ಲಮ್. ಸೊ ದಿಸ್ ಇಸ್ ಕಾಫಿ ಸೋಸೋದು ಅವ್ರ ಟೀ ಸೋಸೋದು ಏನಾದರೂ ಅಂದ್ಕೊಳ್ರಿ. ಹಿಂಗಂದರೆ ಮಿಕ್ಸ್ ಆಗುತ್ತೆ ಕರೆಕ್ಟಾಗಿ. ಸೊ ಈಗ ಅದು ಕ್ಲೀನಾಗಿ ಕುದಿಯೋವರೆಗೂ ಕಾಯೋಣ. ಕ್ಲೀನಾಗಿ ಕುದ್ದಾದ್ಮೇಲೆ ಸೋಸ್ಕೊಂಡು ಟೀ ಕುಡಿಯೋಣ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡೋಣ. ರೂಬಿ ಕೂದಲು ಇಲ್ಲೂ ಬಂದೈತೆ ನೋಡು. ತೋರಿಸ್ಬೇಕಿದ್ರೆ ಡೌಟ್ ಇದ್ರೆ ತೋರ್ಸಪ್ಪ. ರೂಬಿ ಕೂದಲು ಇಲ್ಲೂ ಐತೆ. ಎಲ್ಲೆಲ್ಲ ರೂಬಿ, ಎಲ್ಲೆಲ್ಲ ಇದಾಕ್ಬೇಕು. ನೀನು ಇದನ್ನು ಹಾಕ್ಲೇಬೇಕು. ಹಾಕ್ತೀನಿ. ಸೊ ಆ್ಯಕ್ಚುಲಿ ಇಬ್ಬರು ರೂಬಿ ಇದ್ದಾರೆ, ನಮ್ಮ ಮನೆ ನಾಯಿಗಳು 2. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ನಿದ್ದೆ ಬರ್ತೈತೆ ಅವರು, ಅಲ್ಲೇ ಕಣ್ಣು ಹಿಡಿತೈತೆ. ಇಲ್ಲಿ ನೋಡಿದ್ರೆ ಹೊರಗಡೆ ಮಳೆ ಅಂದರೆ ಮಳೆ ಬಂದಾಗಿಂದ ಮಳೆ ಬರ್ತೈತೆ. ಬಟ್ ಹೆಂಗೋ ಇದು ರೂಮ್
ಸಿಕ್ಕಿರೋದಕ್ಕೆ ಓಕೆ. ಬಟ್ ಪೆಟ್ರೋಲ್ ಬಂಕ್ ಆದರೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗೋದು. ಬಟ್ ಓಕೆ, ರೂಮ್ ಸಿಕ್ಕಿರೋದ್ರಿಂದ ನಡೆಯುತ್ತೆ, ಅಷ್ಟೊಂದೇನು ಕಷ್ಟ ಅಂತ ಅನಿಸ್ತಿಲ್ಲ ಇಲ್ಲಿವರೆಗೂ. ನೋಡೋಣ ನಾಳೆ ಪರಿಸ್ಥಿತಿ. ಇದ್ರ ಬಗ್ಗೆ ಹೇಳೋದು ಸ್ವಿಚ್ ಬೋರ್ಡು ಐತೆ ಇವರು ಚಾರ್ಜಿಗೆ ಇಟ್ಕೊಳಕ್ಕೆ. ನೋಡಿ ಅವ್ರು ಹೆಂಗ ಏನೋ ನಾವು ಹೋಗಿದ್ದ ಟೈಮಿಗೂ ಅವ್ರು ಬಂದಿದ್ದ ಟೈಮಿಗೂ ಗೊತ್ತಿಲ್ಲ. ಬಟ್ ಮಧ್ಯಾಹ್ನ ಹಿಂಗೆ ಆಯ್ತು. ಆಮ್ಲೆಟ್ ಕೇಳ್ಕೊಂಡು ಅಂಗಡಿಲಿ ನಿಲ್ಸಿದ್ರೆ ಚಿಕನ್ ಸಾರು ಮುದ್ದೆ ಊಟ ಮಾಡ್ಕೊಂಡು ಬಂದ್ವಿ ಅಲ್ಲಿ. ಆಮ್ಲೆಟು ಇಲ್ಲ ಅಂತಂದ್ರೆ ಆ್ಯಕ್ಚುಲಿ ಆಮ್ಲೆಟ್ ಕೇಳಿದ್ವಿ, ಎಣ್ಣೆ ಇಲ್ಲ ಬರಲ್ಲಪ್ಪ ಅಂತಂದರು. ಸರಿ ಆಯ್ತಂಟಿ ಟೀ ಕೊಡ್ರಿ ಅಂತಂದೆ. ಯಾರೋ ಬಂದು ಮುದ್ದೆ ಚಿಕನ್ ಸಾರು ಕೊಟ್ಟರು. ಊಟ ಮಾಡ್ರಪ್ಪ ಹೊಟ್ಟೆ ಇಸ್ಕೊಂಡಿದ್ರ ಅಂತ ಇಟ್ಕೊಟ್ರು. ಹಂಗೆ ಬಿಟ್ಟಾಗಿಂತ ಏನಾದರೂ ಒಂದು ಒಳ್ಳೇದಾಗ್ತೈತಿ. ಎಲ್ಲೂ ರೂಮ್ ಕೊಟ್ಟೋಗ್ಯಾರೆ, ಬೆಳಗ್ಗೆ ಬಂದು ಬೀಗ ಇಸ್ಕೊಂತಿನ ಮಲ್ಕೊಳ್ರಿ ಆರಾಮ ಅಂತ ಟೆಂಟ್ ಹಾಕೊಂಡು ಈಗ ಟೀ ಕುಡಿದು ಸ್ವಲ್ಪ ಹೊತ್ತು ಕಷ್ಟ ಸುಖ ಮಾತಾಡೋದು, ಆಮೇಲೆ ಮಕ್ಕಂತೀವಿ. ನಾನೊಬ್ನೇ ಏನು ತೋರಿಸ್ತೀಯ, ನಿಮ್ಮ ಮಕ್ಕನ ತೋರ್ಸಯ್ಯ ಸ್ವಲ್ಪ. ಇಲ್ಲಿ This is pure tea, no mixing. Water is there, only all. ಇಂಗ್ಲಿಷ್ ಎಲ್ಲಿಂದ ಗೊತ್ತಾ ಬಂದಿದ್ದು ನನಗೆ? ರಂಗನಿಂದ. ಯಾರಂಗ ರಂಗ ಅಂತ ಇದ್ದಾನೆ ಅವನು. ಯು ನೋ ದಿಸ್, ಐ ನೋ ದಿಸ್ ಅಂತಾನೆ. ಅವನಿಂದ ಇಂಗ್ಲಿಷ್ ಕಲಿತು. ದಿಸ್ ಇಸ್ ಪ್ಯೂರ್ ಟೀ, ನೋ ಮಿಕ್ಸ್. ದೇರ್ ಇಸ್ ವಾಟರ್, ದಿಸ್ ಈಸ್ ಆಲ್, ಓನ್ಲಿ ಟೀ. ಆಯ್ತು ಅನ್ಸುತ್ತಲ್ಲ. ಫ್ಲೇಮ್ ಜಾಸ್ತಿ ಇಟ್ಟರೆ ಉಪ್ಪು ಬರುತ್ತೆ, ಅದಕ್ಕೆ ಕಡಿಮೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ಒಂದು ಮೆಟಲ್ ಬಾಟಲು, ಅದು ವಾಟರ್ ಬಾಟ್ಲು ಕಂಪ್ರೆಸಬಲ್ 5 ಲೀಟರ್ಸ್ ಅದು ತೊಗೊಂಬರೋಣ ತಡಿ. ಅದಾದರೆ ವೇಸ್ಟ್ ನೀರು ಬಳ್ಸೋಕ್ಕೆ ನೀರು ತೊಗೊಂಬರ್ಬೋದು. ಈ ಥರದ್ದೊಂದು 2 ಲೀಟ್ರ್ ಕ್ಯಾನ್ ತೊಗೊಂಡು ಬೇಕಿದ್ರೆ ತುಂಬಿಸ್ಕೋಬೋದು, ಎಲ್ಲಿ ನೀರು ಹರಿಯುತ್ತೋ ಅಲ್ಲಿ. ಅಲ್ಲ ಆಫ್ ಮಾಡೋ ಸಾಕಲ್ಲ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು, ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು.